ನೀವಿಲ್ದೆ ನಾವು ಬದುಕೋದಕ್ ಸಾಧ್ಯನಾ? ನೀವಿಲ್ದೇನೆ ನಾವು ಸಂತೋಷವಾಗಿರ್ತೀವಿ ಅನ್ಕೊಂತೀಯ? ನೀವ್ ಬದುಕ್ ಬರ್ಬೇಕು ಅಂತ ನಾನ್ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡೆ ಭಾವ. ನೀನ್ ಪ್ರಾರ್ಥಿಸಿದಕ್ಕೋಸ್ಕರ ಶ್ರೀಕರ್ ಅವರು ಬದುಕಿದ್ರು ಅಂತ ಎಲ್ಲಾರ ಮುಂದೆ ಸ್ಕೋಪ್ ತಗೋಬೇಡ ಅವನಿ. ಹೆಂಡತಿ ಆಗೋಳು ಹರಕೆ ಮಾಡ್ಕೊಂಡಿದ್ದಕ್ಕೆ ಬದುಕಿದ್ರು. ನೀನು ಹೆಂಡತಿ ಆಗೋಳು, ನಾನು ಇಮೋಷನಲ್ ಆಗಿ ಮದುವೆ ವಿಷಯ ಹೇಳ್ಬಿಡ್ತಾಳ ಹೇಗೆ? ಅಯ್ಯೋ, ಜಾಸ್ತಿ ಮಾತಾಡ್ಬಾರ್ದು. ನಾನ್ ನಿನ್ಗಿಂತ ಮೊದಲು ರಕ್ತ ಸಂಬಂಧ ಇರೋಳು, ಅರ್ಥ ಆಯ್ತಾ? ಆಯ್ತಾಯ್ತು. ಯಾವ್ದೇನೇ ಆದ್ರೂ ಯಾರ ಹರಕೆಯಿಂದ ಬದುಕಿದ್ರು ನನ್ ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದು ನನಗ್ ಸಂತೋಷ ಆಗ್ತಿದೆ. ಡೋಂಟ್ ವರಿ ಶ್ರೀಕರ್, ನೀನ್ ಬೇಗ ಹುಷಾರಾಗ್ತೀಯಾ. ನೀನ್ ಬೇಗ ಹುಷಾರಾಗೋವಾಗ ಮಾಡ್ತೀವಿ ಬಾಮೈದ. ಲೇಯ್, ಬಿ ಹ್ಯಾಪಿ. ಅಪಾಯದಿಂದ ಪಾರಾದೆ ಅಲ್ವಾ? ಕೂಲ್. ನಾವೆಲ್ಲ ಮಾತಾಡ್ತಿದೀವಿ, ಆದ್ರೆ ಮಾವ ಮಾತಾಡ್ದೇನೆ ಹಾಗೆ ನೋಡ್ತಿದ್ದಾನಲ್ಲ, ಯಾಕೆ? ಲೇಯ್, ನಮ್ಮ ಹತ್ರ ಒಂದ್ಸಲ ಮಾತಾಡೋ. ನಾವೆಲ್ಲ ಮಾತಾಡೋದಲ್ಲ ಬಾಮೈದ, ನೀನ್ ಒಂದೇ ಒಂದ್ ಮಾತಾಡಿದ್ರೆ ನಾವೆಲ್ಲ ಧೈರ್ಯವಾಗಿರ್ತೀವಿ. ಶೇಖರ್, ಮಾತಾಡು ಮಗನೇ. ಈಗಲೇ ಟ್ರೀಟ್ಮೆಂಟ್ ಆಗಿದೆಯಲ್ಲ, ಅದಕ್ಕೆ ಸ್ಟ್ರೈನ್ ಆಗಿ ಮಾತಾಡೋಕ್ ಆಗ್ತಿಲ್ಲ ಅನ್ಸ್ತಿದೆ. ನಡೆದಿದ್ದು ಅಷ್ಟು ಮೇಜರ್ ಸರ್ಜರಿ ಅಲ್ವಲ್ಲಪ್ಪ. ನಾರ್ಮಲ್ ಆಗಿದ್ರೆ ಇಷ್ಟೊತ್ತಿಗೆ ಮಾತಾಡ್ತಾ ಇದ್ದ. ನಾನ್ ಮಾತಾಡಿಸ್ತೀನಿ ರೀ. ಎಲ್ರೂ ನಿಮ್ ಮಾತಿಗೋಸ್ಕರ ಕಾಯ್ತಿದ್ದಾರೆ. ಒಂದ್ ಮಾತಾಡ್ರಿ, ಎಲ್ರಿಗೂ ತುಂಬಾ ಸಂತೋಷ ಆಗತ್ತೆ. ನಾನು ಇಲ್ಲಿ ಹಾಕಿದ್ದೀನಿ. ನನಗೇನಾಗಿದೆ? ನಿಮ್ಮನ್ನ ನಾನು ಯಾವತ್ತೂ ನೋಡಿಲ್ಲ. ನೀವೆಲ್ಲ ಯಾರು? ನನಗ್ಯಾಕೆ ತೊಂದರೆ ಕೊಡ್ತಿದ್ದೀರಾ? ನಾವ್ ಯಾರು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ಲ. ಯಾಕ್ ಭಾವ ಹಾಗ್ ಮಾತಾಡ್ತಿದ್ಯಾ? ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ತಲೆ ತುಂಬಾ ನೋಯ್ತಿದೆ. ಹೊರಗಡೆ ಹೊರಟೋಗಿ. ಯಾಕೆ ಹಾಗೆ ಮಾತಾಡ್ತಿದ್ಯಾ ಮಗನೇ? ನಾವ್ ಯಾರು ಅಂತ ಗೊತ್ತಿಲ್ದಿರೋ ಹಾಗೆ, ಪರಿಚಯ ಇಲ್ದಿರೋರ್ ಹತ್ರ ಮಾತಾಡ್ದ ಹಾಗೆ ಯಾಕೆ ಮಾತಾಡ್ತಿದ್ಯಾ ಮಗನೇ? ರಾಧಾ, ಡಾಕ್ಟರ್ನ ಕರ್ಕೊಂಬ ಹೋಗು. ಸರಿಯಪ್ಪ. ಶ್ರೀಕರ್ ಮಾವಂಗ್ ಏನಾಗಿದೆ ತಾತ? ಯಾಕೆ ಹೀಗ್ ಮಾತಾಡ್ತಿದ್ದಾನೆ? ನನಗೆ ಯಾಕೋ ಭಯ ಆಗ್ತಿದೆ ಅಪ್ಪ.
ಶ್ರೀಕರ್ ಅವ್ರೆ, ನಾನು ನೆನ್ಪಿಲ್ವಾ? ನನ್ ಗುರ್ತು ಹೇಳಿರಿ ನೋಡೋಣ. ಡಾಕ್ಟ್ರೇ, ನಮ್ಮ ಮಗ ನಮ್ಮನ್ನೆಲ್ಲ ನೀವ್ ಯಾರು ಅಂತ ಕೇಳ್ತಿದ್ದಾನೆ. ನಾವೆಲ್ಲರೂ ಪರಿಚಯನೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ದಾನೆ. ಏನಾಗಿದ್ಯೋ ನೋಡಿ ಡಾಕ್ಟರ್, ನೀವ್ ಯಾರು ಅಂತ ನನಗ್ ಗೊತ್ತಿಲ್ಲ ಅಂತಿದ್ದಾನೆ. ಆ ಮಾತ್ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಡಾಕ್ಟರ್. ಓಕೆ ಓಕೆ, ನೀವೆಲ್ಲರೂ ಹೊರಗಡೆ ಹೋಗಿ. ನಿಮ್ಮ ಹೆಸರೇನು? ನಿಮ್ಮನ್ನೇ. ನಿಮ್ಮ ಹೆಸರೇನು? ಗೊತ್ತಿಲ್ಲ. ಅರ್ಜೆಂಟಾಗಿ ಸಿಟಿ ಸ್ಕ್ಯಾನ್ ಮಾಡಿಸಿ. ಓಕೆ ಡಾಕ್ಟರ್. ತಕ್ಷಣ ರಿಪೋರ್ಟ್ ತರಿಸಿ. ಸರಿ. ಲೇಟ್ ಮಾಡಬೇಡಿ. ಓಕೆ ಡಾಕ್ಟರ್. ರಿಪೋರ್ಟ್ಸ್ ಬಂದ ಡಾಕ್ಟರ್? ಬಂದಿದೆ ಮೇಡಮ್. ನಮ್ ಭಾವಂಗ್ ಏನಾಗಿದೆ? ನಮ್ ಭಾವ ಯಾಕಾತರ ಮಾತಾಡ್ತಿದ್ದಾರೆ? ರಿಪೋರ್ಟ್ಸ್ ಅಲ್ಲಿ ಏನಿದೆ ಡಾಕ್ಟರ್? ಅರೆ, ಸ್ವಲ್ಪ ಸುಮ್ಮನೆ ರವನಿ, ಯಾಕಷ್ಟು ಅವಸರ ಪಡ್ತಿದ್ಯಾ? ಹೇಳೋದಕ್ಕೆ ಅಲ್ವಾ ಬಂದಿರೋದು? ನೀವು ಹೇಳಿ ಡಾಕ್ಟರ್. ಬ್ಯಾಡ್ ನ್ಯೂಸ್. ಬ್ಯಾಡ್ ನ್ಯೂಸಾ? ಶ್ರೀಕರ್ ಅವರಿಗೆ ಮೆಮೊರಿ ಲಾಸ್ ಆಗಿದೆ. ತಲೆಗಾಗಿದ್ದ ಗಾಯದಿಂದ ಬ್ರೈನ್ಗೆ ಸಂಬಂಧಿಸಿರೋ ನರ್ವಸ್ ಸಿಸ್ಟಮ್ಗೆ ಮುಖ್ಯವಾದ ಪಾರ್ಟ್ ಡ್ಯಾಮೇಜ್ ಆಗಿರೋದ್ರಿಂದ ಅವ್ರು ತಮ್ಮ ಹಳೆ ನೆನಪನ್ನ ಮರ್ತೋಗಿದ್ದಾರೆ. ಈ ಮೆಮೊರಿ ಲಾಸ್ನ ನಮ್ಮ ಮೆಡಿಕಲ್ ಭಾಷೆಯಲ್ಲಿ TGA ಅಂತಾರೆ, ಅಂದ್ರೆ ಟ್ರಾನ್ಸಿಯಂಟ್ ಗ್ಲೋಬಲ್ ಅಮ್ನೀಷಿಯಾ. ಶ್ರೀಕರ್ ಅವರು ಇವಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನೂ ಅಪರಿಚಿತರು ಅನ್ಕೊಂಡಿದ್ದಾರೆ. ರಿಲೇಷನ್ಸ್ನೆಲ್ಲ ಪೂರ್ತಿಯಾಗಿ ಮರ್ತೋಗಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಆದರೆ ನೆನಪುಗಳನ್ನ ಮರ್ತೋಗಿದ್ದಾರೆ. ಇದೆಲ್ಲ ನಿಜ ಅಲ್ಲ, ಸುಳ್ಳು ಅಂತ ಹೇಳಿ ಡಾಕ್ಟರ್. ಹಾಗಾಗೋದಕ್ಕೆ ಅವಕಾಶ ಇಲ್ಲ. ನಮ್ ಭಾವ ನಮ್ ಎಲ್ಲರನ್ನು ಗುರ್ತು ಹಿಡಿಬೇಕು. ಗುರ್ತು ಹಿಡಿಯೋ ಹಾಗೆ ಮಾಡಿ ಡಾಕ್ಟರ್. ಅಂದ್ರೆ ನನ್ ಶ್ರೀಕರ್ಗೆ ಇನ್ನು ಹಳೆದೆಲ್ಲ ಪೂರ್ತಿಯಾಗಿ ನೆನ್ಪಿಗೆ ಬರಲ್ವಾ? ಫ್ಯೂಚರ್ ಪೂರ್ತಿ ಹೀಗೆ ಇದ್ಬಿಡ್ತಾರಾ? ಹಾಗೆ ಹೇಳೋಕ್ಕಾಗಲ್ಲ. ಪೇಷಂಟ್ನ ಮೆಮೊರಿ ಲಾಸಿಂದ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಇರುತ್ತೆ. ಆ ಮೆಡಿಕೇಶನ್ನ ಬಳಸಿದ್ರೆ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಅಯ್ಯೋ ಭಗವಂತ, ನನ್ನ ಮಗನಿಗೆ ಯಾಕೆ ಹೇಗ್ ಮಾಡ್ದೆ? ಪ್ರಾಣಾಪಾಯದಿಂದ ಪಾರಾದ ಅನ್ನೋ ಶುಭ ವಾರ್ತೆ ಕೇಳಿ ಖುಷಿ ಪಡೋಷ್ಟ್ರಲ್ಲೇ ಯಾಕಿಂತ ಕೆಟ್ಟ ಸುದ್ದಿನ ಕೇಳೋ ಹಾಗೆ ಮಾಡ್ದೆ? ಡಾಕ್ಟರ್, ಅದೇನೋ ಟ್ರೀಟ್ಮೆಂಟ್ ಅಂದ್ರಲ್ವಾ, ಅದನ್ನ ತಕ್ಷಣ ಶುರು ಮಾಡಿ. ನನ್ನ ಮಗ ನನಗ್ ಮೊದ್ಲಿನ ಹಾಗಾಗ್ಬೇಕು. ನೀವೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಡಾಕ್ಟರ್. ನಮ್ಮ ಮಗನ್ನ ಮಾಮೂಲ್ ಮನ್ಸನಾಗ್ ಮಾಡೋದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾವು ಹಿಂಜರಿಯಲ್ಲ. ಇಲ್ಲ ಆಗ್ಲಿಲ್ಲ ಅಂದ್ರೆ ಇನ್ಯಾವುದಾದ್ರೂ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾ ಹೇಳಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ.
ಇಲ್ಲ ಅಂದರೆ ಯಾವುದಾದ್ರೂ ಫಾರಿನ್ ಹಾಸ್ಪಿಟಲ್ಗೆ ನೀವು ರೆಫರ್ ಮಾಡಿದ್ರೂ ಪರವಾಗಿಲ್ಲ, ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀವಿ. ಈ ದಿನಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಸಿಗದಿರೋ ಟ್ರೀಟ್ಮೆಂಟ್ ಇಲ್ಲ ಸರ್. ಎಲ್ಲಿಗೂ ಹೋಗಬೇಕಾಗಿರೋ ಅಗತ್ಯನೂ ಇಲ್ಲ. ಹಾಗಾದ್ರೆ ಬೇಗ ಟ್ರೀಟ್ಮೆಂಟ್ ಶುರು ಮಾಡಿ ನನ್ನ ತಮ್ಮನ್ನ ಸರಿ ಮಾಡಿ ಡಾಕ್ಟರ್. ಇಂಥ ಪೇಷಂಟ್ಸ್ನ ಟ್ರೀಟ್ ಮಾಡೋದಕ್ಕೆ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ. ಅವ್ರ ಹೆಸರು ಅಮರ್ನಾಥ್. ಅವರು ಮೆಮೊರಿ ಲಾಸ್ ಪೇಷಂಟ್ಸ್ ತುಂಬ ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಸಕ್ಸಸ್ಫುಲ್ ಆಗಿ ಜ್ಞಾಪಕಗಳನ್ನು, ಹಳೆ ನೆನಪುಗಳನ್ನು ಪೇಷಂಟ್ಸ್ಗೆ ವಾಪಸ್ ಬರೋ ಹಾಗೆ ಮಾಡಿದ್ದಾರೆ. ಅವರೊಬ್ಬ ಸೈಕ್ಯಾಟ್ರಿಸ್ಟ್ ಕೂಡ. ಅವ್ರ ಡೀಟೇಲ್ಸ್ನ ನಿಮಗೆ ಕೊಡ್ತೀನಿ. ಶ್ರೀಕರ್ ರಿಪೋರ್ಟ್ಸ್ನೂ ಅವ್ರಿಗೆ ಸೆಂಡ್ ಮಾಡ್ತೀನಿ. ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ನೀವಿನ್ನು ಪೇಷಂಟ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬೋದು. ಅವರನ್ನು ಯಾರು ಬೇಕಾದರೂ ನೋಡ್ಬೋದು, ಆದರೆ ಡಿಸ್ಟರ್ಬ್ ಮಾಡಬೇಡಿ. ಅವರು ಡಿಸ್ಟರ್ಬ್ ಆದರೆ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗುತ್ತೆ. ನಿಮ್ಮ ಹತ್ರ ಹೀಗೆ ಹೇಳಬೇಕಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ. ಐ ಆಮ್ ಸಾರಿ. ನಿಹಾರಿಕಾಯಿಂದ ಇಲ್ಲಿವರೆಗೂ ಫೋನ್ ಬಂದಿಲ್ಲ. ಅಲ್ಲಿ ಪರಿಸ್ಥಿತಿ ಹೇಗಿದೆಯೋ ಏನೋ. ನೀನೇ ಮಾಡು. ಆಹಾ, ಬೈತಾಳೆ. ಬಯಸ್ಕೊಳ್ಳೋದು ನಮ್ಗೇನಾದ್ರೂ ಹೊಸ್ತಾ? ನೀನೇ ಮಾಡು. ನಿಹಾರಿಕಾನೇ ಮಾಡ್ತಿದ್ದಾಳೆ. ಹಲೋ, ಶ್ರೀಕರ್ಗೆ ಹೇಗಿದೆ? ಶ್ರೀಕರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಗೌತಮಿ. ಅಮ್ಮಯ್ಯ, ಮನ್ಸಿಗೆ ಸಮಾಧಾನ ಆಯ್ತು. ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ ಗೌತಮಿ. ಬ್ಯಾಡ್ ನ್ಯೂಸಾ? ಏನದು? ಶ್ರೀಕರ್ ಅವ್ರಿಗೆ ತಲೆಗೆ ಬಲವಾಗಿ ಏಟ್ ಬಿತ್ತಿರೋದಕ್ಕೆ ಮೆಮೊರಿ ಲಾಸ್ ಆಗಿದೆ. ಮೆಮೊರಿ ಲಾಸಾ? ಗೌತಮಿ, ಏನಾಯ್ತು? ಸ್ಪೀಕರ್ ಆನ್ ಮಾಡು. ಹೌದು ಗೌತಮಿ, ನನಗಿದನ್ನ ನಿಜವಾಗ್ಲೂ ಊಹಿಸೋದಕ್ಕೆ ಆಗ್ತಿಲ್ಲ. ಅವರು ಯಾರನ್ನೂ ಗುರ್ತಿಡಿತಾನೆ ಇಲ್ಲ, ಅವ್ರ ಪೇರೆಂಟ್ಸ್ನೂ ಕೂಡ. ನಿಹಾ, ಕೆಟ್ಟದ್ರಲ್ಲಿ ಒಳ್ಳೇದ್ರ ಹಾಗೆ ನಿಂಗೊಂದು ಮಾತು ಹೇಳ. ಕೆಟ್ಟದ್ರಲ್ಲಿ ಒಳ್ಳೇದಾ? ಏನ್ ಮಾತಾಡ್ತಿದ್ಯಾ? ಶ್ರೀಕರ್ ಹಳೇದನ್ ಮರ್ತೋಗಿರೋದಕ್ಕೆ ನಿನಗೆ ಲಾಭ. ಗೌತಮಿ, ನಾನ್ ಬೇಜಾರಲ್ಲಿದ್ದೀನಿ. ಈ ಸಮಯದಲ್ಲಿ ಜೋಕ್ಸ್ ಮಾಡ್ಬೇಡ. ಏಯ್, ಇಂಥ ವಿಷಯದಲ್ಲಿ ಜೋಕ್ಸ್ ಯಾಕೆ ಮಾಡ್ತೀನಿ? ಅದ್ರಲ್ಲೂ ನಿನ್ ಜೊತೆ. ಸರಿ, ಏನ್ ಹೇಳು? ಅವನಿ ಜೊತೆ ಆಗಿರೋ ಮದ್ವೆನ ಮರ್ತೋಗಿರ್ತಾನಲ್ವಾ? ಸರಿಯಾಗಿ ಹೇಳಿದೆ ಗೌತಮಿ. ಏನಂತೀಯ ನಿಹಾರಿಕಾ? ಗೌತಮಿ ಹೇಳ್ದಾಗೆ ನಿನಗೆ ಬೆನಿಫಿಟ್ ಬೇಬಿ. ಇನ್ ನಿನಗೆ ಅವನಿ ಟೆನ್ಷನ್ನೇ ಇರಲ್ಲ. ಆ ವಿಕಾಸ್ ಹತ್ರ ಇರೋ ಗನ್ ತಗೊಂಡು ನಿಮ್ಮಿಬ್ರನ್ನು ಶೂಟ್ ಮಾಡಿ ಬಿಸಾಕ್ಬೇಕು. ಯಾಕೆ ಹಾಗಂದೆ ಬೇಬಿ? ಮತ್ತಿನ್ನೇನು? ಯಾರನ್ನೂ ಗುರ್ತಿಡಿತಿಲ್ಲ ಅಂದ್ಮೇಲೆ ಅವನಿ ಜೊತೆ ಆಗಿರೋ ಮದ್ವೆನು, ನಾನ್ ನಡೆಸಿರೋ ಪ್ರೀತಿ ಕಥೆನು ನನ್ನೂ ಕೂಡ ಮರ್ತೋಗಿರ್ತಾನೆ ಅಲ್ವಾ? ಪೆದ್ದಿ ಪೆದ್ದಿ ಪೆದ್ದಿ. ನಿಜನೇ ಬೇಬಿ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಜಸ್ಟ್ ಮೆಸೇಜ್ ಪಾಸ್ ಮಾಡೋಣ ಅಂತ ಕಾಲ್ ಮಾಡಿದೆ ಅಷ್ಟೇ. ನಾನು ಮನೆಗೆ ಹೋದ್ಮೇಲೆ ಮಾಡ್ತೀನಿ. ನಿಹಾ, ಹೀಗಾಯ್ತಲ್ಲ ಯಾಕೆ? ಶ್ರೀಕರ್ ಜೊತೆ ಮದ್ವೆ ಹತ್ರ ಬರ್ತಿರೋ ಟೈಮಲ್ಲಿ ನಾನು ಇದನ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಛೇ, ಮೆಮೊರಿ ಕಳ್ಕೊಳ್ಳೋದು ಅಂದ್ರೇನು ರೀ? ಇವಾಗ ನಿಹಾರಿಕಾ ಪರಿಸ್ಥಿತಿ ಏನು? ಏನಾಯ್ತಕ್ಕ? ಬ್ಯಾಡ್ ನ್ಯೂಸ್ ಮಾಮೈದ. ಯಾರಿಗೆ? ನಿಮಗ? ನನಗ? ಅಷ್ಟಕ್ಕೂ ಏನಾ ಬ್ಯಾಡ್ ನ್ಯೂಸ್? ಶ್ರೀಕರ್ ಮೆಮೊರಿ ಕಳ್ಕೊಂಡಿದ್ದಾನಂತೆ. ಮೈ ಗಾಡ್, ಇದು ತುಂಬಾ ದೊಡ್ಡ ಶಾಕಿಂಗ್ ನ್ಯೂಸ್. ನಿಹಾರಿಕಾ ಪರಿಸ್ಥಿತಿ ಏನೋ ಇವಾಗ ನಮ್ಗೇನು ಅರ್ಥ ಆಗ್ತಿಲ್ಲ. ಅಂದ್ರೆ ಇವಾಗ ಶ್ರೀಕರ್ ಮೆಮೊರಿ ಲಾಸ್ ಆಗಿದ್ದಾನೆ ಅಂತ ನಿಹಾರಿಕಾನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತಿದ್ರೆ ಏನು? ಅದು ಸಾಧ್ಯನೇ ಇಲ್ಲ. ನಾನು ನಿಹಾರಿಕಾನ ಮದುವೆ ಆಗಲ್ಲ. ಅವನಿನ್ನೇ ಮದುವೆ ಆಗ್ತೀನಿ. ಅವನಿನ್ನೇ ನನ್ನ ಹೆಂಡತಿ, ಅವನಿನ್ನೇ ನನ್ನ ಸ್ವಂತ. ಈ ಟೈಮಲ್ಲಿ
ಅವನಿ ಜೊತೆ ನನ್ನ ಮದ್ವೆ ಮುಹೂರ್ತ ಇಡ್ಸಿ ಅಂದ್ರೆ ಚೆನ್ನಾಗಿರಲ್ಲ ಅಕ್ಕ. ಸರಿ, ನಾಳೆ ನೋಡ್ಕೊಳ್ಳೋಣ. ಈ ಸ್ಯಾಡಿಶ್ ಯೋಚನೆ ಮಾತ್ರ ಅವನ ಬಗ್ಗೆನೆ, ನಮ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ. ನಿಹಾರಿಕಾ ಪರಿಸ್ಥಿತಿ ಏನೋ ಅರ್ಥನೇ ಆಗ್ತಿಲ್ಲ. ಅವನಿ, ಅಕ್ಕ, ಏನು ಎಲ್ಲಿಂದ ಬರ್ತಿದ್ಯಾ? ದೇವಸ್ಥಾನದಿಂದ. ಊರಿಂದ ಯಾವಾಗ ಬಂದ್ರಿ? ಬೆಳಿಗ್ಗೆ. ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಅಕ್ಕ, ಏನಾಯ್ತು? ಹಳ್ಳಿಲಿ ಹಾಸ್ಪಿಟಲ್ ಇನಾಗ್ರೇಷನ್ ಆಗೋವರೆಗೂ ಎಲ್ಲ ಚೆನ್ನಾಗೇ ನಡೀತು. ರಾತ್ರಿ ಮಾತ್ರ ನಾವು ಊಹಿಸ್ತಾ ಇರೋದು ನಡೀತು. ಏನಾಯ್ತು? ನಾನು ನಿದ್ರೆ ಮಾಡ್ಬೇಕಾದ್ರೆ ಯಾರೋ ನನ್ನ ಕಿಡ್ನಾಪ್ ಮಾಡೋದಕ್ಕೆ ಅಂತ ಬಂದ್ರು. ಶೇಖರ್ ಅವ್ರ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿಲ್ಲ. ತಕ್ಷಣ ಸಿಟಿ ಕರ್ಕೊಂಡು ಹೋಗೋದು ಒಳ್ಳೇದು. ಅವ್ರಿಗೆ ಕಾನ್ಷಿಯಸ್ನೆಸ್ ಬಂದಿದೆ, ರೂಮ್ಗೆ ಶಿಫ್ಟ್ ಮಾಡ್ತಿದೀವಿ. ಶ್ರೀಕರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನಲ್ವಾ, ಮತ್ಯಾಕ್ ಬೇಜಾರಲ್ಲಿದ್ಯಾ? ಅಲ್ಲಿವರೆಗೂ ಸಂತೋಷನೇ, ಅದೃಷ್ಟನೇ. ಆದ್ರೆ ಭಾವ ಎಲ್ಲಾನು ಮರ್ತು ಹೋಗಿದ್ದಾರೆ. ಏನು? ಹೌದಕ್ಕ. ಯಾರ್ ನೀನು? ಶ್ರೀಕರ್ ಅವರಿಗೆ ಮೆಮೊರಿ ಲಾಸ್ ಆಗಿದೆ. ಎಂತ ಘೋರ ನಡೆದೋಗಿದೆ. ಭಾವ ಎಲ್ಲಾನು ಮರ್ತು ಹೋಗಿದ್ದಾರೆ. ಯಾರನ್ನೂ ಗೊತ್ತು ಹಿಡಿತಾ ಇಲ್ಲ. ನನ್ ನೋಡಿ ಯಾರ್ ನೀನು ಅಂದಾಗ ನನ್ನ ಹೃದಯನೇ ನಿಂತೋದಾಗಾಯ್ತು. ಇದೆಲ್ಲ ನಡೆಯೋದಕ್ಕೆ ಕಾರಣ ನನ್ ಕತ್ತಲಿದ್ದ ಮಂಗಳಸೂತ್ರನ ಕಳ್ಕೊಂಡಿದ್ದೇನೆ. ಎಲ್ಲಿ ಕಳ್ಕೊಂಡಿದ್ದೀನೋ, ಯಾವಾಗ ಕಳ್ಕೊಂಡ್ನೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ತಲೆ ಕೆಟ್ಟೋಳ ಹಾಗೆ ರೋಡಲ್ಲಿ ತಿರುಗಾಡ್ತಾ ಇದ್ದೀನಿ. ದೇವ್ರ ಹತ್ರ ಹೋಗಿ ನನ್ನ ತಾಳಿ ನನಗ್ ಸಿಗೋ ಹಾಗೆ ಮಾಡು ಅಂತ ಬೇಡ್ಕೊಂತಾ ಇದ್ದೀನಿ. ಇಷ್ಟು ಕಾಲ ನನ್ನ ಮನೇಲೆ ನಾನು ಅತಿಥಿಯಾಗಿದ್ದೀನಿ ಅಂತ ನೋವಲ್ಲಿ ಕುಗ್ಗು ಹೋಗಿದ್ದೆ. ಆ ನೋವಿಂದ ಚೇತರಿಸ್ಕೊಂಡೆ ಅನ್ನೋ ಅಷ್ಟರಲ್ಲಿ ಇಂಥ ಕಷ್ಟ ಬಂದ್ಬಿಡ್ತು. ನಮ್ಮವ್ರೆಲ್ರ ಜೊತೆ ಖುಷಿಯಾಗಿ ಓಡಾಡೋದು, ವರಸೆಯಿಂದ ಕರೆಯೋದು, ತುಂಬಾ ಸಂತೋಷವಾಗಿದ್ದೀನಿ ಅನ್ಕೊಳ್ಳೋ ಅಷ್ಟರಲ್ಲಿ ಹೀಗಾಗೋಯ್ತು. ನನ್ ತಲೆ ಕೆಟ್ಟು ಹೋಗ್ತಿದೆ ಅಕ್ಕ. ಇದಕ್ಕೆ ಅಲ್ವಾ ಬೇಗ ಹೇಳು ಅಂತ ಶ್ರೀಕರ್ಗೆ ಬೈತಾ ಇದ್ದಿದ್ದು ನಾನು. ನಾನು ಹೇಳ್ದಾಗೆ ನೀವು ನಿಮ್ ಮದ್ವೆ ವಿಷಯ ಹೇಳಿದ್ರೆ ಇವತ್ತು ನಿಮ್ ಪರಿಸ್ಥಿತಿ ಹೀಗಿರ್ತಿತ್ತಾ? ಹೋಗ್ಲಿ, ನಾನಾದ್ರೂ ಆ ಕೆಲಸ ಮಾಡ್ತೀನಿ ಅಂದ್ರೆ ನೀವು ಒಪ್ಕೊಂಡ್ರ? ಆಹಾ, ಒಪ್ಕೊಳ್ಳಿಲ್ಲ. ಅವಕಾಶ ಬರ್ಬೇಕು ಅಂತ ಕಾಯ್ತಾ ಕೂತಿದ್ರಿ. ನನ್ ದೃಷ್ಟಿಯಲ್ಲಾದ್ರೆ ಎಷ್ಟು ಅವಕಾಶಗಳು ಬಂದಿತ್ತು, ನೀವೇ ಬಿಟ್ಟಿದ್ರಿ, ಕೈ ಜಾಡಿಸ್ಕೊಂಡಿದ್ದೀರಾ. ನಾಳೆ ದಿನ ಶ್ರೀಕರಿಗೆ ಹಳೆ ನೆನ್ಪಿಗೆ ಬರ್ದೇನೆ ಹಾಗೇನೆ ಇದ್ಬಿಟ್ರೆ ನಿನ್ ಪರಿಸ್ಥಿತಿ ಏನು? ಅಕ್ಕ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಅಕ್ಕ. ನನ್ನಿಂದ ತಡ್ಕೊಳಕ್ಕಾಗಲ್ಲ. ಹಾಗೇನಾದ್ರೂ ನಡೆದ್ರೆ ನಾನು ಬದುಕ್ತೀನ? ಒಳ್ಳೇದಾಗುತ್ತೆ ಅಂದ್ರಿ, ಒಳ್ಳೆ ದಿನಗಳು ಬರುತ್ತೆ ಅಂದ್ರಿ. ನಿಮ್ಮಿಬ್ಬರ ಜೀವನಾನು ಹಾಳಾಗೋ ದಿನ ಬಂದಿದೆ.